ಯಾರು ಮಾತಾಡಿದ್ರೆ ಮತ್ತೆ ನಾವು ಸುಮ್ಕೊಳಂಗಿಲ್ಲ. ಇಂಥ ವಿಷಯ ಬಹಳ ಆಗಿದಾವ. ಯಾಕಂತಂದ್ರೆ ಈ ವಿಷಯ ಇಂಥ ವಿಷಯಗಳ ಬಹಳ ಆಗಿದಾವ. ನೀವು ಸಿನಿಯರ್ರಿ, ನಿಮ್ಮ ರೂಲಿಂಗ್ ಆದ್ಮೇಲೆ ಅವರು ಬಹಳಷ್ಟು ವಿಷಯದಾಗ ಮಾತಾಡಿದಂತ ಉದಾಹರಣೆಗಳು ಬಹಳಷ್ಟು ಇದಾವೆ ಇಲ್ಲಿ. ನಮಗೆ ಅನ್ಯಾಯ ಆಗಿಲ್ಲ, ನಮಗೆ ಅನ್ಯಾಯ ಆಗೋ ಪ್ರಶ್ನೆ ಬರೋದಿಲ್ಲ, ನಮಗೆ ಅನ್ಯಾಯ ಇಲ್ಲ. ಅಲ್ಲ ನಮ್ಮ ಏನಾದ್ರು ಸರ್ಕಾರ ಬರೀಲಿದ್ರು ಬರೀರಿ, ಆ ಪ್ರಶ್ನೆ ಇಲ್ಲ. ಅಥವಾ ನಮ್ಮ ಲೋಕಾಯುಕ್ತ ಬರೀಲಿದ್ರು ಬರೀರಿ, ಆ ಸಂಬಂಧ ಇಲ್ಲ. ನಾ ಏನ್ ಹೇಳ್ತೀನಿ, ನಿಮ್ಮ ರೂಲಿಂಗ್ ಆದ ಬಳಕ ನಾ ಮಾತಾಡಿಲ್ಲ, ಅದನ್ನ ಹಿಂದೆ ತಗೋತಿಲ್ಲ. ಬರುವಂತಹದ್ರೊಳಗ ನೀವು ರೂಲಿಂಗ್ ಕೊಟ್ಟ ಬಳಕ ಯಾರೋ ಮಾತಾಡಿದ್ರೆ ನಾವು ಕೊಂಡಿರ್ಬೇಕು, ಈಗ ಕೊಂಡಿರ್ಬೇಕು. ಅದ ಯಾಕಂತಂದ್ರೆ ಈಗ ಬಹಳಷ್ಟು ನಡೆದು ಬಂದಾವ, ಬಹಳಷ್ಟು ಬರ್ತಾವ. ಈಗ ನಾವು ಬಂಗಾಲಿ ಸಾಹೇಬ್ರ ಮಾತಾಡಿದ್ರು ಮಹಾಪೌರ್ ಸಾಹೇಬ್ರ ಬಂಗಾಲಿ ಸಾಹೇಬ್ರು ಹೇಳಿದ್ರು ಹಿಂಗ. ಆದ್ರೆ ಇಲ್ಲಿ ನಮ್ಗೆ ಯಾವುದೂ ವಿವಾದ ಬೇಡ. ನಮ್ಮ ಸ್ನೇಹಿತ ರವಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ, ನಾವು ಯಾವ್ದೋ ಪ್ರಶ್ನೆ ವಿರೋಧ ಪಕ್ಷದವರು ಯಾವ್ದೋ ಪ್ರಶ್ನೆ ಮೇಯರ್ ಕೇಳಬಹುದು ಅಥವಾ ಕಮಿಷನರ್ ಕೇಳಬಹುದು, ನಾವು ಅಧಿಕಾರಿಗಳಿಗೆ ಕೇಳಿದ್ರೆ ತಕ್ಷಣ ಇವರು ಉತ್ತರ ಕೊಡ್ತಾರೆ. ಅದ ನಮಗೆ ಏನು ತಿಳಿಯೋದು. ಯಾಕೆ ನಾವು ಮೇಯರ್ ಉತ್ತರ ಕೊಡ್ಬೇಕು, ಆಫೀಸರ್ ಉತ್ತರ ಕೊಡ್ಬೇಕು. ನಮ್ ವಿರೋಧ ಪಕ್ಷದವ್ರು ಮಾತಾಡಿದಕ್ಕೆ ಕೊಟ್ಟ ರವಿ ಉತ್ತರ ಕೊಡ್ತಾನೆ. ಏನ್ ಸಂಬಂಧ ನಮ್ಮ ರವಿ ಉತ್ತರ ಕೊಡೋದು? ರವಿ ಉತ್ತರ ಕೊಡೋದು ನಮಗೆ ಸಂಬಂಧ ಇಲ್ಲ. ಏನೋ ಸಂಬಂಧ ಇಲ್ಲ. ನಾವು ನಾಮಿನೇಟ್ ಕರ್ಕೊಡೋದು ಏನಾಯ್ತು ನಾವು ಸರ್ಕಾರ ಎಲ್ಲಾ ವಿಷಯಗಳು ನಾವು ಪಾಲ್ಗೊಳ್ಳುವಂತ ನಮ್ಮ ಹಕ್ಕೈತಿ. ಎಲ್ಲಾ ಹಕ್ಕೈತವ. ಅವರು ರವಿ ದೊಡ್ಡ ಸೀನಿಯರ್ ನೆಲೆಸಿದವರ, ಅವರಿಗೆ ಸಂಪೂರ್ಣ ಮಾಹಿತಿ ಮಾತಾಡ್ತಾರ. ಅವ್ರ ಸೆಕ್ಷನ್ ಮಾಹಿತಿ ಕೌನ್ಸಿಲ್ ಸೆಕ್ರೆಟರಿ ಇದ್ರ ಕೌನ್ಸಿಲ್ ಸೆಕ್ರೆಟರಿ ಇದ್ರ ಉತ್ತರ ಕೊಡ್ಬೇಕು. ಬರೇ ಹೋಟೆಲ್ ಪಾಸ್ ಅಷ್ಟೇ ಇಲ್ಲ, ಎಲ್ಲಾ ವಿಷಯಗಳು ಮಾತಾಡಕ್ ಬರ್ತೈತಿ. ಮಹಾಪೌರ್ ಸಾಹೇಬ್ರ ಈ ವಿಷಯ ಬರಲ್ಲ. ನಮ್ಮ ಸ್ನೇಹಿತ ರವಿ ಬೋಗ್ರೆ ಅವರು ಈ ವಿಷಯ ಅವರ ತಗೋತಾರೆ. ನಮ್ಮ ವೋಟಿಂಗ್ ಪವರ್ ಒಂದು ಬಿಟ್ಟರೆ ಎಲ್ಲ ಅಧಿಕಾರ ಐತೆ. ನಾವು ಸಮಯಕ್ಕೆ ಬಹಳ ಕಿಮ್ಮತ್ ಕೊಡ್ತೀವಿ. ರವಿ ಸರ್ ಅಂದಲ್ಲ, ಅದ್ ಮಾಹಿತಿ ಕೊಡ್ಬೇಕ್ರಿ. ಒಂದು ಮಿನಿಟ್ ಹೇಳ್ರಿ. जसं आमचे सहकार मित्र रमेश सोटेकी साहेबांनी सांगितले, प्रत्येक टाइमला आम्ही तुम्हाला प्रश्न करतो. रवी धोत्रे त्यांनी आन्सर देतात. त्यांना तुम्ही काय पॉवर पॉईंटवर दिलाय काय? म्हणजे आम्ही ज्या वेळेला तुम्हाला प्रश्न करतो आम्ही जेव्हा बोलायला प्रश्न करतो नाही, तुम्हाला उत्तर पाहिजे. बाकीच्या वेळामध्ये द्यायला गरज नाही. आम्ही तुम्हाला विचारलेला प्रश्न आम्ही विचारतो नाही का आम्हाला? आणि आता आमच्या सरकारने सांगितलं तुम्हाला प्रत्येक टाइमला नाही प्रत्येक टाइमला तुम्हाला विचारल्यानंतर तुम्ही काय प्रश्न उत्तर देता ना? ठीक आहे. मग आणि आमच्या विरोधी पण जाईल तुम्हाला महापौर साहेब माझा अजून प्रश्न झालेला नाही आहे. तुमच्या महापौर साहेब माझं प्रश्न झालं नाहीये. असं सांगाल की मग आता आमच्या विरोधी पक्षाने सांगितलं की ज्या अधिकाऱ्याने चुका केल्या 2 दिवसांना ऍक्शन घ्या म्हणून. आणि पुढे कशाला चर्चा करायला पाहिजे होती? पुढे सगळं होते यू यारा योग म्हणा. इथं आम्हाला सभागृहात जनतेने पडून दिलेलं आहे. सभागृहामध्ये आम्हाला जनतेने पडून दिलेलं आहे. हे कोण आहे? योग कोण आहे? प्रत्येक टाइमला ओटीटी बोलत असते. प्रत्येक आणि ज्या महापूर्ण अधिकाऱ्याने उत्तर द्यायला
खाली बसा सगळे खाली मी एक एकांना टायमिंग देतो त्यांनी त्यांनी बोलायचं आहे तुम्ही सगळे बोलायचं नाही. मी वेळ देतो सर बात करने का गलत है सर तुम्हारा सम्मान सर हम सुन के आपका बात बैठे लेकिन बैठे नहीं सर रूल चर्चा करेंगे सांगितलेलं आहे कृपा करून सगळे बसा एक एक टाइम देतो आणि एक सांगतो तुम्हाला एकच विषयावर चौघा बोलणं चुकीचं ज्याचा विषय आहे त्यानंच बोलू दे ಯಾರ್ದು ವಿಷಯ ಐತಿ ಅವರು ಮಾತಾಡ್ಲಿ ಯಾಕಂದ್ರೆ 4 ಜನ ನೀವು 10 ಜನ ಮಾತಾಡಿದ್ರೆ ಖಾಲಿ ಮೇಲೆ ಟೈಮ್ ವೇಸ್ಟ್ ಆಗುತ್ತೆ ಎಲ್ಲರೂ ಹಿಂಗಾಗಿ ಯಾರ್ದು ವಿಷಯ ಅವರು ಮಾತಾಡ್ಲಿ ಮತ್ತು ನಮ್ಗೆ ನೋಡ್ರಿ ನೀವು ಕೇಳಿ ಕೂಡಲೇ ನಾನು ಟೈಮ್ ಕೊಡೋ ಇಲ್ಲಿ ನಾ ಟೈಮ್ ಯಾಕೋ ಕೊಡಂಗಿಲ್ಲ ಅವ್ರಿಗೆ ಕೊಂಡ ಅಂತ ಹೇಳ್ಬಿಡ್ತೀನಿ ಯಾರಿಗೆ ಅದು ಬಂಗಾರ ಈ ವಿಷಯ ಬಗ್ಗೆ ಮಾತಾಡೋದು ಮಾತಾಡ್ರಿ ಮುಂದಿನ ಯಾರು ಕೇಳ್ತಾರೋ ಅವ್ರಿಗೆ ಕೊಡೋಣ ಒಂದು ನಿಮಿಷ ಪೂಜೆ ಮಾಪೋರ್ರೆ ನೋಡ್ರಿ ಇದಕ್ಕೆ ಕೌನ್ಸಿಲ್ಕೊಂದು ನಿಯಮ ಅನ್ನೋದದ ಈಗ ಒಮ್ಮೆ 4 ಜನ ನಿಲ್ಲೋದು ಹಂಗೇನ್ರ ಆತಂದ್ರೆ ಶಿಸ್ತು ಕ್ರಮ ತಗೋಕ್ ನಿಮ್ಗೆ ಪವರ್ಸ್ ಐತಿ ನಾ ರೂಲಿಂಗ್ ಹೇಳ್ತೇನೆ ಎದ್ರಾಗ ಐತೆ ಅನ್ನೋದು ನೀವು ಹೆಸರು ಹೇಳ್ರಿ ಅವ್ರನ್ನ ಹೊರಗೆ ಹೋಗಕ್ಕೆ ಬರ್ತದೆ ಯಾಕಂದ್ರೆ ಇದು ಹೇಳ್ರಿ ಇದು ಇಲ್ಲಿ ನೋಡ್ರಿ ಪೂಜಾ ಮಾಪವ್ರ ಇದು ನಮಗೂ ಅನ್ವಯ ಆಕೈತಿ ಅವ್ರಿಗೂ ಆಕೈತಿ ಅವ್ರಿಗೂ ಆಕೈತಿ ಇದನ್ನ ಎಲ್ಲರೂ ಪಾಲಿಸ್ಬೇಕು ಏನ ಅದ ವಿನಂತಿ ಐತಿ ನನಗೆ ಏನ ಇಲ್ಲಿ ಡೆಕೋರಂ ಪಾಲನೆ ಮಾಡ್ಬೇಕು ಪೂಜೆ ಮಾಪವ್ರಿಗೆ ಗೌರವ ಕೊಡ್ಬೇಕು ಹಾ ಅದನ್ನ ನೀವು ತಪ್ಪಿದಾಗ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳಕ್ ಪವರ್ಸ್ ಐತಿ ಅಂತ ನಾ ಹೇಳಾಕತ್ತೀನಿ ಇದು ಇಲ್ಲತ್ತ ಅವ್ರ ಸೀನಿಯರ್ ಕೌನ್ಸಿಲ್ ಮೆಂಬರ್ದವರು ಅವ್ರಿಗೆ ಅವಕಾಶ ಕೊಟ್ಟಾಗ ಅವ್ರು ಹೇಳಿ ಐತೋ ಇಲ್ಲೋ ಅನ್ನೋದು ಒಂದು ಎರಡನೇದು ಯಾರು ವಿಷಯ ಇರ್ತೈತಿಲ್ಲ ಕೈ ಹತ್ರಿ ಅವ್ರಿಗೆ ಅವಕಾಶ ಕೊಡ್ರಿ ಮಾತಾಡಕ 1 ನಿಮಿಷ ಕೊಡ್ತಿರೋ 2 ನಿಮಿಷ ಕೊಡ್ತೀರಿ ಕೊಡ್ರಿ ಚರ್ಚೆ ಮಾಡಿ ಬರೀ ಇದನ್ನು ಸಂತಿಗತೆ ಮಾಡೋದು ಆಗಂಗಿಲ್ಲ ಒಳ್ಳೇದು ಹಾ ಅದಕ್ಕೆ ಯಾಕಂದ್ರೆ ನೀವು ಹಂಗೇನ್ರ ಆತಂದ್ರೆ ನಮ್ಮದ ಏನ್ ನಿರ್ಣಯ ತಗೋಬೇಕಾಕೈತಿ ಆಮೇಲೆ ನೀವು ಮತ್ತೆ ಅಬ್ಜೆಕ್ಷನ್ ಮಾಡ್ಕೊತ ಕುಂದ್ರಬೇಡ್ರಿ ಈಗಾಗಲೇ ಏನ್ ನಿರ್ಣಯಗಳು ಆಗ್ಯಾವು ಒಂದು ಮಾತುಕತೆ ಮುಖಾಂತರ ಬಗೆಹರಿಸ್ಕೋ ಕೆಲಸ ಮಾಡೋ ಇಲ್ಲಾಂದ್ರೆ ಏನಾಕೈತಿ ಇದು ಸಂತಿಗತಿ ನೀವು ಇದು ಮಾಡಾಕೈತ್ರೆ ನಮ್ಮದು ಕೆಲಸ ನಾವು ಮಾಡ್ಬೇಕಾಕೈತಿ ಅದಕ್ಕೆ ದಯವಿಟ್ಟು ಇಲ್ಲ ಕೇಳ್ರಿ ಸರ ನೀವು 4 ಮಂದಿ ಇದ್ದಿಲ್ಲ ಇಲ್ಲ ಶೈಲ್ಖಾನ್ ಪಠಾಣ ಇಲ್ಲ ವಿರೋಧ ಪಕ್ಷದ ನಾಯಕರ ಇಲ್ಲ ನೀವು ಒಬ್ರು ಯಾರು ಬೇಕಾದ್ರೆ ಕೈ ಮಾಡ್ರಿ ಹೇಳ್ರಿ ಇಲ್ಲ ಅದನ್ನ ಬಂದ್ ಮಾಡ್ರಿ 4 ಮಂದಿ ಎದ್ದು ನಿಲ್ಲೋದು ಬಂದ್ ಮಾಡ್ರಿ ಅಲ್ಲ ದಯವಿಟ್ಟು ಪೂಜೆ ಮಾಪವ್ರ ಹೇಳ್ರಿ ಅವ್ರಿಗೆ ಏನು ಒಬ್ರು ಯಾರ ಅವಕಾಶ ಐತ್ಲ ಅವ್ರಿಗೆ ಮಾಡ್ರಿ ನಮ್ಮಲ್ಲಿ ಕೂಡ ನೀವು ದಯವಿಟ್ಟು ಎಲ್ಲರೂ ಒಬ್ರು ಕೈ ಮಾಡ್ರಿ ಅವಕಾಶ ತಗೋರಿ ಮಾತಾಡ್ರಿ ನಾ ರಮೇಶ್ ಅಣ್ಣವ್ರಿಗೂ ಹೇಳ್ತಾನು ಅವ್ರಿಗೆ ಒಂದ ಏನ ಎಲ್ಲರೂ ಒಬ್ರು ಕೈ ಮಾಡ್ರಿ ಅವಕಾಶ ತಗೋರಿ ಮಾತಾಡ್ರಿ ಒಂದ್ ಸ್ವಲ್ಪ ಸಿನ್ಸಿಯರ್ ಆಗಿ ಕೌನ್ಸಿಲ್ ಇದು ಮಾಡೋ ಇಲ್ಲ ಏನಾಕೈತಿ ಏನ ಒಂದ ನಾವೇನು ಇಲ್ಲೇನು ಯಾರಿಗೆ ವಿರೋಧ ಮಾಡಕ್ ಬಂದಿಲ್ಲ ಏನ ಅನಾವಶ್ಯಕವಾಗಿ ಯಾರನ್ನೂ ಹೊರಗೆ ಹಾಕ್ಬೇಕು ಮಾಡ್ಬೇಕು ಅಂತ ಬಂದಿಲ್ಲ ಚರ್ಚೆ ಆಗ್ಬೇಕಾಗೈತಿ ಪಾಸ್ ಇದು ನಮ್ಗ ನಿಮ್ ಪಾರ್ಟಿನ ಎಲ್ಲರಿಗೂ ಎಲ್ಲರಿಗೂ ನೀನು ಕೇಳಿಸ್ತು ಇಲ್ಲ ಒಂದು ಇಲ್ಲ ರವಿ ದೋತ್ರೆ ಇಲ್ಲ ರವಿ ದೋತ್ರೆ ಅವ್ರು ಯಾಕೆ ಅದ್ರ ಅನ್ನೋದು ಹೇಳ್ತಾನೆ
ಇಲ್ಲಿ ಅಧ್ಯಕ್ಷರು ರೂಲಿಂಗ್ ಕೊಟ್ಟ ಮೇಲೆ ಚರ್ಚೆ ಬರ್ತಾರೆ. ಅವ್ರಿಗೆ ಹೇಳೋತ್ನಾಗ ಹೇಳಿರಂದ್ರೆ ಅದನ್ನ ಎಕ್ಸೆಪ್ಟ್ ಮಾಡ್ಕೋತಿದ್ರು. ಪರ್ಮಿಷನ್ ತಗೋಬೇಕು ಸರ್. ಸರ್ ಒಂದೇ ಮಿನಿಟ್ ರೀ, ಅವ್ರು ಪರ್ಮಿಷನ್ ತಗೊಳ್ಳಾರ್ದ ಮಾತಾಡ್ಯಾರ ಸರ್ ಕೇಳ್ರಿ, ಅವ್ರ ಪರ್ಮಿಷನ್ ಕೇಳ್ರಿ ಸರ. ಪರ್ಮಿಷನ್ ತಗೊಳ್ಳಾರ್ದ ಮಾತಾಡ್ರು ಚಾಲು ಆತನ ಅವ್ನು ಚಾಲು ಮಾಡಿದ ಒಂದ. ಇಲ್ಲಿ ಕೇಳ್ರಿ, ನಾವು ಅಬ್ಸರ್ವ್ ಮಾಡಿದ್ವಿ, ನಾವೊಬ್ರು ಆಡಳಿತ ಪಕ್ಷದ ನಾಯಕ ಆಗಿ ಸಾಕಷ್ಟು ಜನ ತಮ್ಮಲ್ಲಿ ಗೊತ್ತೈತಿ. ಅದಕ್ಕೆ ನಾ ಏನು ಅವಾಗ ಅವಕಾಶ ಇದ್ದಾಗ ಅವ್ರು ಮಾತಾಡಿದ್ರೆ ಅದನ್ನ ಎಕ್ಸೆಪ್ಟ್ ಮಾಡಿ ಹಿರಿಯರದಾರು ಅದೇನು ಇದ್ರೆ ಅವ್ರಿಗೆ ಸಲಹೆ ಸೂಚನೆ ನಾಮಿನೇಟ್ ಇದ್ರು ಸಹಿತ ಸಲಹೆ ಸೂಚನೆ ನಾವು ತಗೋಬೇಕಾಕೈತಿ. ಏನ ಚರ್ಚೆ ಒಳಗೆ ಮುಂದೆ ನಾವು ಅವ್ರು ಏನ ವೋಟಿಂಗ್ದಾಗ ಭಾಗವಹಿಸಕ್ಕೆ ಬರಂಗಿಲ್ಲ ಅಷ್ಟೇ. ಬಿಟ್ರೆ ಅವ್ರ ಸಲಹೆ ಸೂಚನೆ ಏನದಾವು, ಏನೋ ಅನುದಾನ ತಂದಾರದ ಸರ್ಕಾರದ ಅನುದಾನದಾಗ ಏನಾರ ವ್ಯತ್ಯಾಸ ಆಗಿದ್ರೆ ಕೇಳ್ಬೋದು. ಮತ್ತೊಂದು ಏನ್ರಿ ಇದ್ದಾಗ ಅವ್ರು ಸಲಹೆ ಮಾಡಬೇಕು ತಗೊಂಡು. ಹಿರಿಯರದವರು ಏನ ಸರ್ಕಾರದಿಂದ ನಾಮಿನೇಟ್ ಆದವ್ರದವರು ಏನ ಅದಕ್ಕೆ ನಮ್ದು ಎಕ್ಸೆಪ್ಟೇಷನ್ ಐತಿ, ಏನೋ ತೊಂದರೆ ಇಲ್ಲ. ಆದ್ರೆ ಏನಾಕೈತಿ, ರೂಲಿಂಗ್ ಕೊಟ್ಟ ಮೇಲೆ ಚೇಂಜಸ್ ಆದವು ಅಂದ್ರೆ ಅದಕ್ಕೆ ಗೌರವ ಇರಂಗಿಲ್ಲ. ಅದಕ್ಕೆ ನಾವು ವಿನಂತಿ ಮಾಡ್ತೀನೋ ಆ ರೀತಿ ಆಗೋದು ಬೇಡ. ದಯವಿಟ್ಟು ಮಾಪ ಅವ್ರ ಅದನ್ನ ವಿಷಯವನ್ನ ಪಾಸ್ ಮಾಡಿ ಮುಂದಿನ ವಿಷಯ ಹೇಳ್ಬೇಕು. ನಾವು ನೀವು ರೂಲಿಂಗ್ ಕೊಟ್ಟದಾಗ ಮಾತಾಡಿದ್ದು ಇದು ತಪ್ಪ ನಾವು ಹೋಗ್ತೇವೆ. ಒಂದು ಇದು ನನಗೆ ಅಷ್ಟ ಅನ್ವಯಿಸಬಾರ್ದು. ಯಾಕಂತಂದ್ರೆ ಇದು ನಡ್ಕೊಂಡು ಬಂದಿದ್ದೈತಿ, ನಾವು ಅದು ಸುಮ್ಮ ಕೂತಿದ್ದು. ಯಾಕಂತಂದ್ರೆ ನಾವು ಏನ್ ಹೇಳಿ, ಇದು 214 ಕೋಟಿ ವಿಷಯ ಚರ್ಚೆ ಮಾತಾಡೋ ಸ್ವಲ್ಪ ಗಪ್ ಕೂತಿರ್ಪ. ಅದಕ್ಕೆ ಮುಂದಿನ ಟೈಮ್ ನಿಮ್ಮ ರೂಲಿಂಗ್ ಆದ ಬಳಿಕ ಯಾರೇ ಮಾತಾಡಿದ್ರೆ ನಾವು ಅವಾಗ ಅಧ್ಯಕ್ಷ ಅವಾಗ ನಮಗೆ ಅವಕಾಶ ಮಾತಾಡಬಾರ್ದು. ಫಸ್ಟ್ ಕಾರ್ಯಸೂಚಿ क्रमांक 4 ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಹನ ಸಂಚಾರಿ ನಿರ್ವಹಣೆ ಸುಧಾರಿಸುವ ಬಗ್ಗೆ ಶ್ರೀ ಸಂದೀಪ್ ಅಶೋಕ್ ಜರಗ್ಯಾರ್ ನಗರಸೇವಕರು ವಾರ್ಡ್ ನಂಬರ್ 32 ಮಹಾನಗರ ಪಾಲಿಕೆ ಬೆಳಗಾವಿ ಇವರು ಪ್ರಸ್ತಾವನೆ. ಪೂಜ್ಯ ಮಹಾಪೌರರೇ, ಮೊದಲನೇದಾಗಿ ತಮಗೆ ಧನ್ಯವಾದ ಸಲ್ಲಿಸ್ತೀನಿ. ಯಾಕಂದ್ರೆ ಈಗ ನಾ ತಗೊಂಡಿದ್ದ ಟಾಪಿಕ್ ಬಹಳ ಗಂಭೀರ ಮತ್ತು ಬಹಳ ಮಹತ್ವ ಇದೆ. ಯಾಕಂದ್ರ ದಿನೇ ನೋಡ್ಲಿಕ್ಕೆ ನಾವು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವಾಹನಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅವಕ್ಕೂ ಸರಿಯಾಗಿ ನಿಲ್ಲುವಂತ ಜಾಗ ನಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪ್ಲಸ್ ಇದ್ರ ಜೊತೆ ಅನಾಹುತಗಳನ್ನು ಬಹಳ ಆಗ್ಲಿಕ್ಕೆ. ನೀವು ಆಲ್ ಇಂಡಿಯಾ ಡಾಟಾ ತೆಗೆದು ನೋಡ್ರ ಸಂಬಂಧಪಟ್ಟಂತ ಟ್ರಾಫಿಕ್ DSP ಅದು ಯಾರು ಬಂದಾರ, ಯಾರು ಬಂದಿಲ್ಲ ಅವರು, ಇವ್ರ ಫಾರೆಸ್ಟ್ ಅವ್ರು ಬರ್ತೈತಿ ಮಾತಾಡ. ನಮ್ಮ ಸ್ನೇಹಿತ ಜರಗ್ಯಾವ ತಂದಿದ್ದ ವಿಷಯ ಬಹಳ ಅತ್ಯಂತ ಗಂಭೀರ, ಅತ್ಯಂತ ಸೂಕ್ತ ಐತಿ. ಆದ್ರೆ ಇವ್ರ ಜೊತೆ ಟ್ರಾಫಿಕ್ ಪೊಲೀಸರು ಸಂಬಂಧಪಟ್ಟಂತವ್ರು ಯಾರು ಅಧಿಕಾರಿಗಳಿದ್ದಾರೆ ಅವಾಗ ಚರ್ಚೆ ತಗೊಂಡ್ರೆ ಬಹಳ ಉತ್ತಮ ಆಗತ್ತೆ. ಯಾಕಂದ್ರ ಈ RTOದವರು ಇವ್ರ ವಿಷಯ ಬೇರೆ ಆಗತ್ತೆ. ಒಂದಡೆ ತೋರಿಬೇಕಾದ್ರೆ ಒಂದಡೆ ಬರದಂತ ಯಾರು ನಮ್ಮ ಸ್ನೇಹಿತರು ಹೇಳಿಲ್ಲ. ಬೇಕಾದ್ರೆ ಅವ್ರು ಕನ್ಫರ್ಮ್ ಆಗಿ ಬರ್ತಿದ್ರೆ ವಿಷಯ ನೀವು ಜರಗ್ಯಾವ ತಗೊಂಡಿದ್ದ ವಿಷಯ ಬಹಳ ಅತ್ಯಂತ ಸೂಕ್ತ ಐತಿ. ನಾವು ಅದ್ರ ಬಗ್ಗೆ ಚರ್ಚೆ ಮಾಡೋದು. ಆರ್ಟಿಒ ಡಿಪಾರ್ಟ್ಮೆಂಟ್ ಬಂದಿದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ನಂದು ಇದ ಟಾಪಿಕ್ ಇನ್ನೊಂದು ಟಾಪಿಕ್ ಆಗ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ತಾರೆ. ಅವರು ಟ್ರಾಫಿಕ್ DCP ಸರ್ ಬರ್ತಾರಂತ ನಮ್ದು ವಿಷಯ ನಂತರ ಅವ್ರು ಬಂದಾಗ ತಗೊಳ್ಳೋಣ. ಮುಂದಿನ ವಿಷಯ ಕಾರ್ಯಸೂಚಿ ಕ್ರಮಾಂಕ 5 ವಾರ್ಡ್ ಕ್ರಮಾಂಕ 13ರಲ್ಲಿ ಕೆರೆಯಲ್ಲಿ ಹಾಗೂ ಕೌಕಟ್ಟ ನಿರ್ಮಾಣ ಮಾಡುವ ಕುರಿತು ಶ್ರೀಮತಿ ರೇಷ್ಮಾ ಪರ್ವೇಶ್ ತಹಸೀಲ್ದಾರ್ ನಗರ ಸೇವಕರು ವಾರ್ಡ್ ನಂಬರ್ 13 ಮಹಾನಗರ ಪಾಲಿಕೆ ಬೆಳಗಾವಿ. Honorable Mayor sir, Deputy Madam, Commissioner Madam, sir, कोटिगिरी एरिया जो मेरे वार्ड में आता है वहाँ खाऊ खट्टा का प्रस्ताव निकले मैं सर
मेरा बोलना क्या है, एक्स एमएलए फिरोज शेख साहब वहाँ पे एक फाउंटेन इंस्टॉल किए थे। जब वो एमएलए थे उस वक्त की बात कर रही हूँ मैं। तो वहाँ पे जो फाउंटेन बिठाया गया था, तो पेट्रियोटिक सॉन्ग्स पे वो फाउंटेन है नहीं नाचा करता था, और वो देखने के लिए 10,000 पब्लिक वहाँ पे गैदर होती थी। सैटरडे और संडे में यह हमेशा शो रहता था। तो मेरा प्रस्ताव क्या है सर, फाइनेंस कमेटी में ऑलरेडी सफिशिएंट अमाउंट है जो ना ड्रेनेज के लिए इस्तेमाल किया जा सकता है, ना रोड के लिए इस्तेमाल किया जा सकता है, ना गटर के लिए इस्तेमाल कर सकते हैं। उनका कहना है कि ये फंड है ने एक असेट है, ये कमर्शियल के लिए इस्तेमाल कर सकते हैं। तो मेरा बोलना है कि सर अगर सराउंडिंग एरिया ऑफ कोटेगिरी अगर वहाँ पे है नहीं स्टॉल लगाए, कमर्शियल यूटिलाइजेशन किए, तो वहाँ पे है ना 20 to 30% रेवेन्यू कॉर्पोरेशन को जनरेट हो सकता है। एक पिकनिक स्पॉट बनाए तो वहाँ से ना एम्प्लॉयमेंट भी होता है और तुम्हारा रेवेन्यू भी जनरेट होता है, लाइसेंस भी मिलता है। तो मेरी एक रिक्वेस्ट है सर कि वहाँ पे खाओ खट्टा का एक प्रपोजल है ना, ये तो अच्छा होता है कि बोले तो सराउंडिंग एरिया जो है बहुत सारा जगह खाली है सर वहाँ पे, और अनवांटेड चीजें होने लगे वो एरिया में। अगर कॉर्पोरेशन का प्रॉपर्टी सही से इस्तेमाल किया जाए तो मेरा हिसाब है कि 20 to 30% रेवेन्यू वहाँ से जनरेट हो सकता है। बड़े बड़े एक्सपर्ट्स हैं सर, जैसा गोवा में आप डोनापाल है, बाद में जूही बीच है, वैसा एक स्पॉट बनाए, पिकनिक स्पॉट बनाया था सर, एमएलए फिरोज शेख साहब बनाया था। वहाँ पे 10,000 पब्लिक आती थी वो फाउंटेन देखने के लिए। वो फाउंटेन है नहीं पेट्रियोटिक सॉन्ग्स पे नाचा करता था। तो मैं बोलती हूँ उसके साथ अगर हम वो जो सराउंडिंग एरिया है वहाँ पे इंस्टॉल लगाए, वहाँ से रेंट कलेक्ट हो सकता है सर, अभी लाइसेंस के लिए तुम्हारा है नहीं फीस आ सकती है। तो मेरा बोलना है, और इससे क्या होता है कि बेलगाम सिटी में एक नया तरीका का माहौल बनता है जहाँ पे इधर उधर जाने की जरूरत नहीं, हमारे यहाँ है, यहाँ जा गए तो अच्छा होता है बोलकर। अभी ऑलरेडी वहाँ है नहीं बोटिंग वगैरह चल रही है। तो मेरा कहना है सर ये अगर एक्सपर्ट्स को बुलाकर इन्वेस्टिगेशन कर अगर वहाँ खाऊ खट्टा डाले तो एम्प्लॉयमेंट भी मिल सकता है पब्लिक को, और बहुत सारे बेरोजगार को काम भी मिल सकता है, और ज़्यादा से ज़्यादा परसेंटेज है रेवेन्यू कॉर्पोरेशन को आने की बहुत सारी उम्मीद है सर। वहाँ पे अगर आपने एक टाइम विजिट किया था हमसे, हमारे साथ कमिश्नर मैडम भी विजिट किए थे। बहुत सारा एरिया वहाँ पे खुला पड़ा है। अभी वहाँ है ना अनवांटेड इलीगल चीज़ें चलते हैं, जैसा गांजा पीने का, लवर्स घूमने का, ऐसा चल रहा है। अगर वो स्पॉट है नहीं सही से यूटिलाइजेशन करे, कॉर्पोरेशन को हाईएस्ट अमाउंट ऑफ रेवेन्यू जनरेट हो सकता है सर। मेरी एक स्मॉल रिक्वेस्ट है सर, एक स्मॉल सबमिशन है कि यो फाइनेंस कमेटी से फंड लेकर वहाँ पे यूटिलाइजेशन किए तो बहुत बेहतरीन हो सकता है सर।